ನಮಸ್ಕಾರ. ಎಂಐ ವಿರುದ್ಧ ಪಂದ್ಯಕ್ಕೆ 3 ದೊಡ್ಡ ಬದಲಾವಣೆ. ಹೀಗಿದೆ ಆರ್ಸಿಬಿ ಹೊಸ ಪ್ಲೇಯಿಂಗ್ 11, ಹೊಸ ಆಟಗಾರರ ಎಂಟ್ರಿ, ಹೀಗಿದೆ ದಾಖಲೆ, ಪಿಚ್ ರಿಪೋರ್ಟ್ ಜೊತೆಗೆ ಹೆಡ್ ಟು ಹೆಡ್ ರೆಕಾರ್ಡ್ ಹೇಗಿದೆ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಆರ್ಸಿಬಿ ಮತ್ತು ಎಂಐ ನಡುವಿನ ಪಂದ್ಯದಲ್ಲಿ ಆರ್ಸಿಬಿ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಆರ್ಸಿಬಿ ತಂಡ ಆಡಿರುವ 3 ಪಂದ್ಯಗಳಲ್ಲಿ 2 ಗೆದ್ದರೆ ಇತ್ತ ಆರ್ಆರ್ ವಿರುದ್ಧ ಗುವಾಹಟಿಯಲ್ಲಿ ಸೋತು ಬರ್ತಾ ಇದೆ. ಬಟ್ ಹೀಗಾಗಿ ಇವತ್ತಿನ ಅಂದರೆ ಈ ಒಂದು ಪಂದ್ಯ ನಡೀತಾ ಇರೋದು ಏಪ್ರಿಲ್ 10ರಂದು. ಇನ್ನು ಆರ್ಸಿಬಿ ಮತ್ತು ಎಂಐ ನಡುವೆ ಏಪ್ರಿಲ್ 10ರಂದು ವಾಂಖೇಡೆ ಮೈದಾನದಲ್ಲಿ ರೋಚಕ ಪಂದ್ಯ ನಡೆಯಲಿದ್ದು, ಈ ಒಂದು ಪಂದ್ಯಕ್ಕಾಗಿ ಆರ್ಸಿಬಿ ಪ್ಲೇಯಿಂಗ್ 11, ಹೆಡ್ ಟು ಹೆಡ್, ಪಿಚ್ ರಿಪೋರ್ಟ್ ಹೇಗಿದೆ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಪಿಚ್ ರಿಪೋರ್ಟ್ ಕಡೆ ನಾವು ನೋಡ್ತಾ ಬರೋದಾದರೆ ಕಂಪ್ಲೀಟಾಗಿ ವಾಂಖೇಡೆ ಮೈದಾನ ಇಲ್ಲಿ ರೆಡ್ ಸೆಲ್ ಪಿಚ್ ಆಗಿದೆ. ಈಗ ಗ್ರೇಟ್ ಬೌನ್ಸ್ ಇರೋದ್ರಿಂದ ಫಾಸ್ಟ್ ಬಾಲ್ಗೆ ಸ್ವಲ್ಪ ಆರಂಭದಲ್ಲಿ ಹೆಲ್ಪ್ ಇರುವಂಥ ಪಿಚ್ ಆಗಿದೆ. ಬಟ್ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಂತಲೇ ನಾವು ಹೇಳ್ಬೋದು. ಸ್ನೇಹಿತರೆ, ಇಲ್ಲಿನೂ ಕೂಡ ವಾಂಖೇಡೆ ಮೈದಾನದಲ್ಲಿ ಶಾರ್ಟ್ ಬೌಂಡ್ರಿ ಇರೋದ್ರಿಂದ ಹೈ ಸ್ಕೋರಿಂಗ್ ಗೇಮನ್ನು ಕೂಡ ನೀವು ನೋಡ್ಬೋದು. ಅಂದರೆ ಪೇಸರ್ಸ್ ಏನಾದರೂ ಕನ್ಸಿಸ್ಟೆನ್ಸಿಯಾಗಿ ಇಲ್ಲಿ ಬೌನ್ಸ್ ಮತ್ತು ಪೇಸನ್ನು ಯೂಸ್ ಮಾಡಿತಂದರೆ ಈ ಒಂದು ವಾಂಖೇಡೆ ಮೈದಾನದಲ್ಲಿ ಪೇಸರ್ಸ್ಗೆ ಹೆಲ್ಪ್ ಇರುವ ಸಾಧ್ಯತೆ ಇದೆ. ಬಟ್ ಇನಿಷಿಯಲಿ ಇಲ್ಲಿನೂ ಕೂಡ ಸ್ಪಿನ್ನರ್ಗಳು ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ. ಬಟ್ ಈ ಒಂದು ಪಿಚ್ನಲ್ಲಿ ಮೊದಲ ಇನ್ನಿಂಗ್ಸ್ನ ಎವರೇಜ್ ಸ್ಕೋರ್ ಬಂದ್ಬಿಟ್ಟು 170ರಿಂದ 175 ಆಗಿದೆ. ಬಟ್ ಇಲ್ಲಿ ಈ ಒಂದು IPL 2026 ನೋಡ್ತಾ ಹೋಯ್ತು ಅಂದರೆ 200+ ಹೊಡೆದ್ರು ಕೂಡ ಇಲ್ಲಿ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಡ್ಯೂ ಇರೋದ್ರಿಂದ ಹೀಗಾಗಿ 200+ ಅಂದರು ಅಂದರೆ 220+ ಅಂತರ ರನ್ ಹೊಡಲೇಬೇಕು. ಬಟ್ ಈ ಒಂದು ಪಿಚ್ನಲ್ಲಿ ಡ್ಯೂ ಇರೋದ್ರಿಂದ ಟಾಸ್ ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸಿದೆ. ನೇರವಾಗಿ ಇಲ್ಲಿ ಟಾಸ್ ಗೆದ್ದ ತಂಡವು ಬೌಲಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಿದೆ. ಯಾಕಂದರೆ ಡ್ಯೂ ಇರೋದ್ರಿಂದ ಚೇಸಿಂಗ್ಗೆ ಈಸಿ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ. ಬಟ್ ಇದರ ಜೊತೆಗೆ ನಾವು ಈ ಒಂದು ಪಂದ್ಯಕ್ಕಾಗಿ ಕೀ ಬ್ಯಾಟಲ್ ನೋಡ್ತಾ ಬರೋದಾದರೆ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಭುವನೇಶ್ವರ್ ಕುಮಾರ್ ಆರ್ಸಿಬಿ ತಂಡಕ್ಕೆ ಮ್ಯಾಚ್ ವಿನ್ನರ್ ಆಗಲಿರುವ ಸಾಧ್ಯತೆ ಇದ್ದರೆ, ಇತ್ತ ಎಂಐ ತಂಡಕ್ಕೆ ರೋಹಿತ್, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ ಅವರು ಕೀ ಪ್ಲೇಯರ್ಸ್ ಆಗಲಿದ್ದಾರೆ. ಬಟ್ ಇಲ್ಲಿ ರೋಕೋ ಜೋಡಿನ ಮತ್ತೊಮ್ಮೆ ನಾವಿಲ್ಲಿ ನೋಡ್ಬೋದು. ಅದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಮತ್ತು ಕುನಾಲ್ ಪಾಂಡ್ಯ ಅನ್ನೋ ತಮ್ಮ ಜೋಡಿ ಕೂಡ ಇಲ್ಲಿ ಸಿಗ್ತಾ ಇದೆ. ಬಟ್ ಈ ಒಂದು ಪಂದ್ಯಕ್ಕಾಗಿ ಅಂದರೆ ಆರ್ಸಿಬಿ ಮತ್ತು ಎಂಐ ನಡುವೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಬರೋದಾದರೆ, IPL ಇತಿಹಾಸದಲ್ಲಿ ಎರಡೂ ತಂಡಗಳು ಒಟ್ಟಾರೆಯಾಗಿ 34 ಬಾರಿ ಮುಖಾಮುಖಿಯಾಗಿದ್ದು, ಸ್ನೇಹಿತರೆ ಇದರಲ್ಲಿ 15 ಬಾರಿ ಆರ್ಸಿಬಿ ಗೆದ್ದರೆ 19 ಬಾರಿ ಎಂಐ ಗೆದ್ದಿದೆ. 235 ಆರ್ಸಿಬಿ ಹೈ ಸ್ಕೋರ್ ಎಂಐ ವಿರುದ್ಧ ಹೊಡೆದರೆ, ಎಂಐ ತಂಡ ಆರ್ಸಿಬಿ ವಿರುದ್ಧ 213 ರನ್ ಹೊಡೆದಿದ್ದು ಹೈ ಸ್ಕೋರ್ ಆಗಿದೆ. ಬಟ್ ಆರ್ಸಿಬಿ ಲೋ ಸ್ಕೋರ್ 122 ಆದರೆ ಎಂಐ ಲೋ ಸ್ಕೋರ್ 111 ಆಗಿದೆ. ಕಳೆದ ಲಾಸ್ಟ್ ಅಂದರೆ 5 ಗೇಮ್ನಲ್ಲಿ ತೆಗೆದುಕೊಂಡಾಗ ಆರ್ಸಿಬಿ 3ರಲ್ಲಿ ಗೆದ್ದರೆ ಎಂಐ ತಂಡ 2ರಲ್ಲಿ ಗೆದ್ದಿದೆ. ಬಟ್ ಆರ್ಸಿಬಿ ತಂಡ ಹಿಸ್ಟಾರಿಕಲ್ ವಿನ್ನನ್ನು 2025ರಲ್ಲಿ ಇದೇ ಎಂಐ ವಿರುದ್ಧ ಸಾಧಿಸಿದೆ. ಬಟ್ ಎಂಐನ ವಾಂಖೇಡೆ ಮೈದಾನದಲ್ಲಿ ಎರಡೂ ತಂಡಗಳ ಬಲಾಬಲ ನೋಡ್ತಾ ಬರೋದಾದರೆ, ಆರ್ಸಿಬಿ 4ರಲ್ಲಿ ಗೆದ್ದರೆ ಎಂಐ ತಂಡ 8 ಬಾರಿ ಗೆದ್ದಿದೆ. ಬಟ್ ಇಲ್ಲಿ ಎಂಐ ವಾಂಖೇಡೆ ಮೈದಾನದಲ್ಲಿ ಸ್ವಲ್ಪ ಮೇಲುಗೈಯನ್ನು ಆರ್ಸಿಬಿ ವಿರುದ್ಧ ಸಾಧಿಸಿದರೆ, ಇತ್ತ ಹೆಡ್ ಟು ಹೆಡ್ ರೆಕಾರ್ಡಲ್ಲಿ ಕೂಡ ಎಂಐ ಇದೆ. ಬಟ್ ಈ ಬಾರಿ ಆರ್ಸಿಬಿ ಬಲಿಷ್ಠವಾಗಿರೋದ್ರಿಂದ ಹೀಗಾಗಿ ಆರ್ಸಿಬಿನೂ ಕೂಡ ಇಲ್ಲಿ ಹಾಟ್ ಫೇವರೇಟ್ ಆಗೋದರಲ್ಲಿ ಡೌಟ್ ಇಲ್ಲ. ಬಟ್ ಸದ್ಯಕ್ಕೆ ಈಗ ಪ್ಲೇಯಿಂಗ್ 11 ಕಡೆ ನಾವು ನೋಡ್ತಾ ಬರೋದಾದರೆ, ಆರ್ಸಿಬಿ ತಂಡದ ಪರವಾಗಿ ಪ್ಲೇಯಿಂಗ್ 11 ಈ ಥರ ಇದೆ. ಇನ್ನು ಜಾಸ್ ಹಜಲ್ವುಡ್ ಆರ್ಸಿಬಿಗೆ ಬಂದರೆ, ಇತ್ತ ಆನೆ ಬಲ ಬಂದಂತಾದರೆ ಇತ್ತ ಆರ್ಸಿಬಿ ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಅವರನ್ನು ಕರೆತರುವ ಪ್ಲ್ಯಾನ್ ಮಾಡಿದೆ. ಬಟ್ ಅವರು ನಿನ್ನೆ ದಿವಸ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆರ್ಸಿಬಿ ತಂಡಕ್ಕೆ ಸ್ಫೋಟಕ 29 ರನ್ನನ್ನು ಸಿಡಿಸಿದರು. ಈ ಮೂಲಕ ವೆಂಕಿ ಅಯ್ಯರ್ ಅವರಿಗೆ ನೇರವಾಗಿ ಪ್ಲೇಯಿಂಗ್ 11ಗೆ ಎಂಟ್ರಿ ಕೊಟ್ಟು, ಇತ್ತ ಅಭಿನಂದನ್ ಸಿಂಗ್ ಅವರ ಜಾಗಕ್ಕೆ ವೆಂಕಟೇಶ್ ಅಯ್ಯರ್ ಅವರನ್ನು ಕರೆತಂದು ಫಿಲ್ ಸಾಲ್ಟ್ ಅವರ ಜಾಗಕ್ಕೆ ಜಕೋಬ್ ಬೆಥಲ್ ಅವರು ಬರುವ ಸಾಧ್ಯತೆ ಇದೆ. ಉಳಿದಂತೆ ಆರ್ಸಿಬಿ ತಂಡಕ್ಕೆ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಕುನಾಲ್ ಪಾಂಡ್ಯ ಜೊತೆಗೆ ಇಲ್ಲಿ ಟಿಮ್ ಡೇವಿಡ್, ರಮೋರೆ ಸಫರ್ಡ್, ಭುವನೇಶ್ವರ್ ಕುಮಾರ್, ಜಾಸ್ ಹಜಲ್ವುಡ್. ಇದು ಏನಪ್ಪ ಅಂದರೆ ಆರ್ಸಿಬಿಯ ಪ್ಲೇಯಿಂಗ್ 11 ಆಯಿತು ಅಂದರೆ, ಇತ್ತ ಆರ್ಸಿಬಿ ಎಂಐ ವಿರುದ್ಧ ಯಾವ ಥರ ಪ್ರದರ್ಶನ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಬರ್ತಿರೋ ವರದಿಗಳ ಪ್ರಕಾರ ಆರ್ಸಿಬಿ ಮತ್ತು ಎಂಐ ನಡುವೆ ಒಂದು ರೋಚಕ ಕಥನ ನಡೆಯೋದಂತರೂ ಖಚಿತವೆಂದು ನಾವು ಹೇಳ್ಬೋದು. ಬಟ್ ಆರಂಭದ ಎರಡೂ ಪಂದ್ಯದಲ್ಲಿ ಹೋಮ್ನಲ್ಲಿ ರಾರಾಜಿಸಿದ ಆರ್ಸಿಬಿ ತಂಡ ಈಗ ಈ ಒಂದು ಗುವಾಹಟಿ ಅಂದರೆ ಅವೇ ಗೇಮ್ನಲ್ಲಿ ಮಂಕಾಗಿದೆ. ಬಟ್ ಎಂಐ ವಿರುದ್ಧ ಗೆದ್ದು ಮತ್ತೊಮ್ಮೆ ಈಗ ಅವೇ ಗೇಮ್ನಲ್ಲಿ ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಆರ್ಸಿಬಿ ಎಂಐ ವಿರುದ್ಧ ಗೆಲ್ಲುತ್ತೋ ಇಲ್ಲೋ ಎಂಬ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.